ನೋಡಿಲ್ಲಿ ನಾವು ಅನೇಕ ಸಲ ಸಾಕಷ್ಟು ಸಲ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಅಥವಾ ಆ ಮನುಷ್ಯ ದೊಡ್ಡವನಾಗಬೇಕಾದರೆ ಮೊದಲು ಅವನೇನಾದರೂ ಒಂದು ಕಷ್ಟಪಟ್ಟು ಸಾಧನೆಯನ್ನು ಮಾಡಬೇಕಾಗುತ್ತೆ. ಏನ್ ಮಾಡಬೇಕಾಗುತ್ತೆ? ಕಷ್ಟಪಟ್ಟು ಸಾಧನೆ ಮಾಡಬೇಕು. ಆ ಸಾಧನೆ ಹಿಂದಿನ ಒಂದು ಕಥೆ ಇದೆಯಲ್ಲ, ಅದು ತುಂಬಾ ರೋಚಕವಾಗಿರುತ್ತವೆ. ಆ ರೋಚಕವಾದಂತಹ ಕಥೆಗಳನ್ನು ನಾವು ದಾಟಿ ಮುಂದೆ ತಮ್ಮ ಧೈರ್ಯದಿಂದ ಮತ್ತು ಆತ್ಮವಿಶ್ವಾಸದಿಂದ ಬೆಳೆದರೆ ಅವುಗಳೇನಾಗುತ್ತವೆ ಅಂತಂದ್ರೆ, ನಾವು ಈ ಜಗತ್ತಿನಲ್ಲಿ, ಈ ನಾಡಿನಲ್ಲಿ, ಈ ಸಮಾಜದಲ್ಲಿ ಒಬ್ಬ ಹೆಸರಾಂತ ವ್ಯಕ್ತಿಯಾಗಲು ಸಾಧ್ಯವಿದೆ. ಆ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಕೇವಲ ನಾನು ಮಾಡುತ್ತೇನೆ ಅಂತ ಹೇಳಿ ಕನಸು ಕಂಡ್ರೆ ಮಾತ್ರ ಸಾಧ್ಯವಿಲ್ಲ. ಮನುಷ್ಯತ್ವ ಅನ್ನುವಂತಹ ಒಂದು ಗುಣ ಯಾರಲ್ಲಿ ಇರುತ್ತೆಯೋ ಅವನು ಆ ದೇಶಕ್ಕಾಗಿ, ಆ ನಾಡಿಗಾಗಿ, ಆ ಸಮಾಜಕ್ಕಾಗಿ ಏನಾದರೂ ಒಂದನ್ನು ತನ್ನ ಕಾಣಿಕೆ ಇರಲಿ ಅಂತ ಹೇಳಿ ಮಾಡಿದಾಗ ಮಾತ್ರ ಅವನೇನಾಗ್ತಾನೋ ಎತ್ತರಕ್ಕೆ, ಬೆಟ್ಟದಷ್ಟು ಎತ್ತರ, ಪರ್ವತದಷ್ಟು ಎತ್ತರ ಬೆಳೆಯಲಿಕ್ಕೆ ಸಾಧ್ಯವಿದೆ. ಅದರಂತೆಯೇ ಒಂದು ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ವರ್ಣ ಅಂತ ಹೇಳಿ ಹೂಬಳಿಯ ಸಿದ್ದರಾಮನಹುಂಡಿ ಅಂತೇಳಿ ಒಂದು ಊರಿದೆ. ಆ ಊರಲ್ಲಿ ಕೆಲವು ಮನೆಗಳು ಮಾತ್ರ ಶ್ರೀಮಂತರ ಮನೆಗಳು ಇವೆ. ಅದರಲ್ಲಿ ಇನ್ನೂ ಕೆಲವರು ಉಳಿದವರೆಲ್ಲರೂ ಬಡವರೇ ಆ ಊರಲ್ಲಿದ್ದಾರೆ. ಅಂತಹದರಲ್ಲಿ ಸುಮಾರು 50 ವರ್ಷಗಳ ಹಿಂದೆ ಆ ಊರಲ್ಲಿ ಮನೆ ಇತ್ತು. ಆ ಮನೆಯಲ್ಲಿ ಒಳ್ಳೆಯ ಸಂಪ್ರದಾಯಸ್ಥರ ಮನೆ ಅದು. ಇತ್ತ ದೊಡ್ಡ ಶ್ರೀಮಂತರು ಅಲ್ಲ, ಇತ್ತ ಸಣ್ಣ ಬಡವರು ಅಲ್ಲ, ಶ್ರೀಮಂತರು ಅಲ್ಲದೆ ಬಡವರು ಅಲ್ಲದೆ ಇರುವಂತಹ ಒಂದು ಮನೆತನ. ಆ ಮನೆತನವು ತುಂಬಾ ಒಳ್ಳೆಯ ಸುಸಂಸ್ಕೃತ ಮತ್ತು ಸುಸಂಸ್ಕೃತವಾದಂತಹ ಮನೆ ಇತ್ತದು. ಸಂಸ್ಕಾರಿ ಇರುವಂತಹ ಮನೆ ಅದು. ಅಲ್ಲಿ ಏನಾಯ್ತಂದ್ರೆ, ಆ ಮನೆಯಲ್ಲಿ ಮನೆಯ ಅಂಗಳದಲ್ಲಿ ಒಬ್ಬ ತಳ್ಳನೆ ಹಸುದು ಬಂದ ಒಬ್ಬ ಹೆಣ್ಮಗಳಿದ್ರು. ಆ ಹೆಣ್ಮಗಳ ಬಗಲಲ್ಲಿ ಒಂದು ಅಳ್ತಾ ಇರುವಂತ ಒಂದು ಕೂಸು. ಎಷ್ಟು ಹೇಳಿದ್ರು ಆ ಕೂಸಿಗೆ ಸಮಾಧಾನ ಮಾಡಿದರೆ ಸಮಾಧಾನ ಆಗ್ತಾ ಇಲ್ಲ, ಅಳ್ತಾ ಇತ್ತು. ಆ ಮನೆ ಹೊರಗಡೆ ಬಂದು ನಿಂತಿದ್ದಾರೆ. ಅಷ್ಟರಲ್ಲಿ ಒಳಗಿನಿಂದ 22 ವರ್ಷದ ಒಬ್ಬ ಯುವಕ ಒಳಗಿನಿಂದ ಬರ್ತಾನೆ. ಬಂದು ಆ ಯಮ್ಮನ ಮುಖವನ್ನು ನೋಡ್ತಾನೆ. ನೋಡಿದಾಗ ಯಾರವ್ವ ನೀನು ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಕೇಳಿದಾಗ, ಅಪ್ಪ ನಾವು ತುಂಬಾ ಬಡವರು, ನಮ್ಮ ಹತ್ರ ಒಂದು ಹೊತ್ತಿನ ಊಟ ಕೂಡ ಇಲ್ಲ ಅನ್ನ ತಿನ್ನಲಿಕ್ಕೆ. ಅಂತದ್ರಲ್ಲಿ ಈ ಮಗು ಅಳ್ತಾ ಇದೆ. ಯಾಕಂದ್ರೆ ಈ ಮಗುವಿಗೆ ತುಂಬಾ ಜ್ವರ ಬರ್ತಾ ಇದೆ.
ಜ್ವರ ಬರ್ತಾ ಇದೆ, ಅದಕ್ಕಾಗಿ ಅದಕ್ಕೆ ಸ್ವಲ್ಪ ಅನ್ನ ಬೇಕಾಗಿದೆ. ನಮ್ಮ ಮನೆಯಲ್ಲಿ ಅನ್ನ ನಾವು ಎಂದು ಮಾಡಲ್ಲ, ನಿಮ್ಮ ಮನೆಯಲ್ಲಿ ನೀವೇನ್ ಮಾಡ್ತೀರಿ, ವಾರದಲ್ಲಿ 3-4 ಸಲ ಅನ್ನವನ್ನು ಮಾಡ್ತೀರಿ. ಅದಕ್ಕಾಗಿ ನಿಮ್ಮ ಮನೆಗೆ ಬಂದಿದ್ದೀನಿ, ಒಂದ್ ಸ್ವಲ್ಪ ನಿಮ್ಮ ಅವ್ವ ಒಂದ್ ಸ್ವಲ್ಪ ಅನ್ನ ಮಾಡಿದ್ದಾಳ ಅಂತ ಹೇಳಿ ಕೇಳು ಅಂತ ಹೇಳಿ ಆ ಹೆಣ್ಮಗಳಂದಾಗ ತಕ್ಷಣವೇ ಆ ಮಗು, ಆ ಯುವಕ ಒಳಗಡೆ ಹೋಗಿ ತನ್ನ ತಾಯಿಯನ್ನು ಕೇಳ್ತಾನೆ. ವಾ, ಇವತ್ತು ಅನ್ನ ಮಾಡಿದೀಯಾ ಅಂತ ಕೇಳಿದಾಗ, ಯಾಕಪ್ಪ ಅಂತ ಕೇಳಿದಾಗ, ನೋಡು, ಆ ನಮ್ಮ ಮನೆಯ ಅಂಗಳದ ಹೊರಗಡೆ ಒಬ್ಬ ಹೆಣ್ಮಗಳು ಬಂದು ನಿಂತಿದ್ದಾಳೆ. ಬಗಲ ಕೂಸೆತ್ತಿ 1 ವರ್ಷದ ಕೂಸಿದೆ. ಆ ಮಗುವಿಗೆ ಗಂಜಿನೋ ಅನ್ನನೋ ಹಾಕ್ಬೇಕಾಗಿದೆ. ಆ ಮಗುವಿಗೆ ಏನಾಗಿದೆ ಅಂದ್ರೆ ತುಂಬಾ ಜ್ವರ ಬರ್ತಾ ಇದೆ. ಆ ಮಗು ಊಟ ಮಾಡ್ತಾ ಇಲ್ಲ, ಅದಕ್ಕೆ ಗಂಜಿ ಹಾಕಿದರೆ ಅಥವಾ ಅನ್ನ ಹಾಕಿದರೆ ಊಟ ಮಾಡಬಹುದು ಅಂತ ಹೆಣ್ಮಗಳು ಹೇಳಿದ್ದಾರೆ. ಅದಕ್ಕೆ ಅನ್ನ ಕೊಡುವ ಅಂತಂದಾಗ ಅವಳು ಏನ್ ಬಂತಂದ್ರೆ ಅನ್ನವನ್ನು ಆ ಯುವಕ ಹೊರಗಡೆ ಒಯ್ದು ಆ ಹೆಣ್ಮಗಳು ಕೊಟ್ಟೆ. ಆವಾಗ ಕಣ್ಣಂಚಿನಲ್ಲಿ ಕಣ್ಣೀರು ತುಂಬಿಕೊಂಡಿರುವಂತಹ ಹೆಣ್ಣುಮಗಳು ಅಳುತ್ತಾ ಖುಷಿಯಾಗಿ ಅನ್ನ ತಿಂದು ಆ ಮಗುವಿಗೆ ತಿನ್ನಿಸಿ ಆಮೇಲೆ ತನ್ನ ಮನೆ ಕಡೆಗೆ ಹೋದರು. ಮುಂದೆ ಯುವಕ ಅದೇ ಕನಸನ್ನು ಕಾಣ್ತಾ ಇದ್ದ. ಆ ಕನಸನ್ನು ಕಾಣ್ತಾ ಕಾಣ್ತಾ ದೊಡ್ಡವನಾದ. ಆಮೇಲೆ ಮುಂದೆ LLBನೂ ಕೂಡ ಮುಗಿಸಿದ. ಮುಂದೆ ಒಬ್ಬ ವಕೀಲನಾದ ನಾನು. ಆಮೇಲೆ ಕೆಲವು ದಿನಗಳು ವಕೀಲ ವೃತ್ತಿಯನ್ನು ಮಾಡ್ತಾ ಮಾಡ್ತಾ ರಾಜಕೀಯದಲ್ಲಿ ಧುಮುಕಿ ಬಿಟ್ರು. ಆ ರಾಜಕೀಯದಲ್ಲಿ ಧುಮುಕಿದಾಗ ಒಂದು ಸಲ ಉಪಮುಖ್ಯಮಂತ್ರಿನಾದರು, ಆಮೇಲೆ ಮುಖ್ಯಮಂತ್ರಿನಾದರು. ಮುಖ್ಯಮಂತ್ರಿ ಆದಾಗ ಅವರಲ್ಲಿ ಬೆಳೆಯುತ್ತಿರುವ ಆ ಹಿಂದಿನ ಕತೆ ಕಣ್ಣು ಮುಂದೆ ಬಂದಾಗ, ಹಾಗಾದರೆ ನಮ್ಮ ನಾಡಿನಲ್ಲಿ ಎಷ್ಟು ಜನ ಅನ್ನ ತಿನ್ನಲಾರದವರು ಇದ್ದಾರೆ ಅಂತ ಹೇಳಿ ಯೋಚನೆ ಮಾಡಿ, ಈ ನಾಡಿನಲ್ಲಿ ಯಾರೊಬ್ರು ಕೂಡ ಹೊಟ್ಟೆ ಹಸಿವಿನಿಂದ ಬಳಲಬಾರಬಾರದು ಅಂತ ಹೇಳಿ ತಿಳ್ಕೊಂಡು ಅವತ್ತೇ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಆ ದಿನ ಯೋಚನೆ ಮಾಡಿ ಇಡೀ ನಾಡಿಗೆ ಅನ್ನವನ್ನು ತಿನ್ನುವಂತೆ ಅನ್ನದ ಅಗಲನ್ನು ಅನ್ನವನ್ನು ಅವನು ಎಲ್ಲರಿಗೂ ಅನ್ನ ನನ್ನಿಂದ ಏನಾದರೂ ಸಹಾಯವಾಗಲಿ ಈ ಸಮಾಜಕ್ಕೆ, ಈ ನಾಡಿಗೆ, ಈ ರಾಜ್ಯಕ್ಕೆ ಅಂತ ಹೇಳಿ ಅವತ್ತಿನಿಂದಲೇ ಅನ್ನ ಭಾಗ್ಯವನ್ನು ತಂದರು. ಅವರು ಯಾರು ಗೊತ್ತಾ? ಅವರೇ ಸಿದ್ದರಾಮಯ್ಯನವರು, ಶ್ರೀಮಾನ್ಯ ಇವತ್ತಿನ ಮುಖ್ಯಮಂತ್ರಿಯವರು.